ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೇನೆ. ಇವತ್ತು ಹರಿವೆ ಗಿಡವನ್ನ ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಯಾವುದೇ ಕೆಮಿಕಲ್ ಇಲ್ಲದೇನೆ ನಾವು ಬೆಳೆಸ್ಕೋಬಹುದು. ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಳ್ತೇನೆ. ಓಕೆನಾ? ನೋಡಿ, ಈ ರೀತಿ ಮೊದಲು ಜಾಗವನ್ನ ರೆಡಿ ಮಾಡ್ಕೋಬೇಕು. ಆಯ್ತಾ? ನಿಮ್ಮಲ್ಲಿ ಯಾವ್ದಾದ್ರು ನೀವು ಗಿಡ ಏನಾದ್ರೂ ನೆಡುವ ಜಾಗ ಇದ್ರೆ ಅದು ತುಂಬಾನೇ ಬೆಸ್ಟ್. ಯಾಕಂದ್ರೆ ಮೊದಲು ನಾವು ಆ ಗಿಡಕ್ಕೆ ಏನೆಲ್ಲ ಬೇಕು, ಪೌಷ್ಟಿಕಾಂಶ, ಮಣ್ಣು ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಅಂತ ಜಾಗ ಆದ್ರೆ ಇನ್ನೂ ತುಂಬಾನೇ ಬೆಸ್ಟ್. ಇದು ಈಗ ಹೊಸ ಜಾಗ ಆಗಿರೋದ್ರಿಂದ ಸ್ವಲ್ಪ ಒಂದು 4 ಇಂದ 5 ಇಂಚು ಮಣ್ಣನ್ನ ಮೊದ್ಲು ತೆಗೆದು ಇಟ್ಕೋಬೇಕು. ಯಾಕಂದ್ರೆ ಅದು ಎತ್ತರ ಜಾಗ ಆಗಿ ಇರಬಾರ್ದು, ಅಂದ್ರೆ ಎತ್ತರ ಮೇಲೆ ನಿಡಬಾರ್ದು, ನೀರು ಹಾಕಿದಾಗ ಇಳಿದು ಹೋಗತ್ತಲ್ವಾ. ಹಾಗಾಗಿ 4 ಇಂದ 5 ಇಂಚು ಮಣ್ಣನ್ನ ತೆಗೆದು ನಂತರ ಅದಕ್ಕೆ ನಾವು ಮಣ್ಣನ್ನ ಹಾಕ್ಬೇಕು. ಅಂದ್ರೆ ಆ 5 ಇಂಚು ಮಣ್ಣು ತುಂಬುವಷ್ಟು ಮಣ್ಣನ್ನ ನಾವು ರೆಡಿ ಮಾಡಿ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಈ ಹರಿವೆ ಗಿಡ ನೆಡ್ಲಿಕ್ಕೆ ಅಂದ್ರೆ ಅದು ಬೆಳಿಲಿಕ್ಕೆ ತುಂಬಾನೇ ಪೌಷ್ಟಿಕಾಂಶ ಬೇಕಾಗತ್ತೆ. ಅದು ಬೇಗ ಬೆಳೆಯುತ್ತೆ, ಹಾಗೂ ಅದು ತುಂಬಾನೇ ಟೇಸ್ಟ್ ಕೊಡುತ್ತೆ. ಆಯ್ತಾ? ಅದಕ್ಕೆ ನಾನು ನಮ್ಮ ಮನೇಲಿ ಇದು ಹೊಸ ಜಾಗ ಆಗಿರೋದ್ರಿಂದ ಸ್ವಲ್ಪ ಮಣ್ಣನ್ನ ತೆಗಿತಾ ಇದ್ದೇನೆ. ಅಂದ್ರೆ ಅದಕ್ಕೆ ಸರಿಯಾದ ಜಾಗವನ್ನ ಮಾಡ್ಕೋಬೇಕು. ಹಾಗಾಗಿ ತುಂಬಾ ದೊಡ್ಡ ದೊಡ್ಡ ಕಲ್ಲಿರೋದು ಹಾಗೆಲ್ಲ ಆಗ್ಬಾರ್ದು. ಅಂದ್ರೆ ಸ್ವಲ್ಪ ಸ್ಮೂತ್ ಆಗಿ ಇರ್ಬೇಕು ಜಾಗ. ಅಂದ್ರೆ ನಾವೊಂದು ಕೋಲನ್ನು ತಕೊಂಡಾಗ ಗಿಡ ನೆಡುವಾಗ ಎಲ್ಲ ಗಟ್ಟಿ ಎಲ್ಲ ಆಗ್ಬಾರ್ದು. ಆ ರೀತಿ ಜಾಗವನ್ನ ನಾವು ರೆಡಿ ಮಾಡ್ಕೋಬೇಕು. ನಾನಿವತ್ತು ನೋಡಿ, ಒಂದು ವಾರದ ಹಿಂದೆ ಹರಿವೆ ಬೀಜವನ್ನ ನಮ್ಮನೇಲಿ ಎತ್ತೋದು ಒಂದ್ ಕಡೆ ಆ ಕಡೆ ಈ ಕಡೆ ಎಲ್ಲ ಆಗಿತ್ತಲ್ವ, ಬೀಜ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಹಾಗೆ ಬಿತ್ತಿದ್ನಲ್ವಾ, ಅದು ಸ್ವಲ್ಪ ಸಸಿ ಆಗಿದೆ. ಅಂದ್ರೆ ಸ್ವಲ್ಪ ಚಿಕ್ಕದೇ ಇದೆ. ಹಾಗೆ ಚಿಕ್ಕದಿದ್ದಾಗ್ಲೇ ನೆಡುವ ಅನ್ಕೊಂಡಿದ್ದೇನೆ. ಅಂದ್ರೆ ಸರಿಯಾದ ಆರೈಕೆ ಮಾಡಿಬಿಟ್ರೆ ಅದು ದೊಡ್ಡಾಗ್ಬಿಡತ್ತಲ್ವಾ. ಹಾಗಾಗಿ ಸ್ವಲ್ಪ ದೊಡ್ಡ ಆಯ್ತು ಅನ್ಕೊಳ್ಳಿ, ಏನಾಗುತ್ತೆ ಗೊತ್ತಾ, ದೊಡ್ಡ ಆಯ್ತು ಅನ್ಕೊಳ್ಳಿ ಅದು ತೆಗೆಯುವಾಗ ಕಟ್ಟಾಗ್ಬಿಡತ್ತೆ. ಅಂದ್ರೆ ಬೇರಿಗೆ ಪೆಟ್ಟು ಬೀಳತ್ತೆ, ಬಲ್ತಿರತ್ತಲ್ವಾ. ಅದಕ್ಕೆ ಸ್ವಲ್ಪ ಚಿಕ್ಕದಿರುವಾಗ್ಲೇ ಈ ರೀತಿ ಜಾಗ ಮಾಡಿ ಇಡ್ಬೇಕು. ನಾನು ತೋರಿಸ್ತೀನಿ ಏನೆಲ್ಲ ಹಾಕ್ಬೇಕು, ಆ ಜಾಗ ಯಾವ ರೀತಿ ಇರ್ಬೇಕು ಅನ್ನೋದು. ಆಯ್ತಾ? ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದ್ರೆ ನಾನು ಹಾಕುವ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪತ್ತಲ್ವಾ, ನೀವು ಪಟ್ ಅಂತ ನೋಡ್ಬೋದು, ನನಗೆ ನೀವು ಸಪೋರ್ಟ್ ಮಾಡ್ಬೋದು. ಓಕೆನಾ? ನೋಡಿ, ಈಗ ನಾನು ಅಗಿತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಕಲ್ಲೆಲ್ಲ ಉಂಟಲ್ಲ, ಸ್ವಲ್ಪ ಗುಂಡು ಗುಂಡು ಕಲ್ಲೆಲ್ಲ ಇರತ್ತೆ, ಅದಕ್ಕೆ ಸ್ವಲ್ಪ ಸರಿಯಾಗಿ ಮಾಡ್ಕೋಬೇಕು. ಈ ಕಡೆ ಓಡಾಡ್ಲಿಕ್ಕಾಗತ್ತೆ. ಆ ಕಡೆ ಟೊಮೆಟೊ ಗಿಡದ ಸಾಲಿದೆ, ಅಂದ್ರೆ ಮೆಣಸಿನ ಗಿಡನೂ ಇದೆ, ಟೊಮೆಟೊ ಗಿಡನೂ ಇದೆ. ನೋಡಿ, ಇಲ್ಲಿ ಕಾಣ್ತಾ ಇದೆ ಎದುರಿಗೆ ಸಣ್ಣ ಗಿಡ ಆಗಿದೆ. ತೋರಿಸ್ತೇನೆ, ಹತ್ರದಿಂದ ತೋರಿಸ್ತೇನೆ. ಓಕೆನಾ? ಇದರಲ್ಲಿ ಬಿಳಿ ಹರಿವೆ ಇದೆ ಮತ್ತು ಕೆಂಪು ಹರಿವೆ ಇದೆ. ಇದು ಎರಡು ನಾನೇ ಬೀಜ ಮಾಡಿ ರೆಡಿ ಮಾಡಿ ಬೀಜವನ್ನು ಮಾಡಿ ಇಟ್ಕೊಂಡಿದ್ದೇನೆ. ನನಗೆ ಇನ್ನೂ ಬರುತ್ತೆ, ಯಾವಾಗ್ಲೂ ಬರುತ್ತೆ ಅದು. ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ, ಸ್ವಲ್ಪ ಬೀಜ ಹಾಕಿ ಇಟ್ಟದ್ದು. ಅಂದ್ರೆ ಸಸಿ ಮಾಡ್ಕೊಳ್ಳುವಾಗ್ಲೂ ಕೂಡ ಸರಿಯಾದ ಗೊಬ್ಬರ, ಮಣ್ಣು ಎಲ್ಲ ರೆಡಿ ಮಾಡ್ಕೊಂಡು ಸಸಿ ಮಾಡ್ಬೇಕಾಗತ್ತೆ. ಹಾಗೆ ಸುಮ್ಮನೆ ನೀವು ಮಣ್ಣಲ್ಲಿ ಹಾಕ್ಬಿಟ್ರೆ ಅದು ಸಸಿ ಸರಿಯಾಗಿ ಬರಲ್ಲ. ಅದಕ್ಕೆ ಅದ್ರದ್ದಾದ ಪೌಷ್ಟಿಕಾಂಶ ಬೇಕಾಗತ್ತಲ್ವಾ. ಹಾಗಾಗಿ ಅಂದ್ರೆ ನಾನು ನಿಮ್ಗೆ ನೀಟಾಗಿ ಹೇಳ್ತೇನೆ, ಗೊತ್ತಾ. ಯಾಕಂದ್ರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಇದು. ಹಾಗೆ ಸುಮ್ಮನೆ ಮಣ್ಣಲ್ಲೇ ನೆಟ್ಬಿಟ್ರೆ ಅದು ಹೂವಿನ ಗಿಡದ ತರ ಎಲ್ಲ ನೆಡುವ ಹಾಗೆ ಅಲ್ಲ. ಇದು ಸ್ವಲ್ಪ ಅದು ತುಂಬಾ ಸ್ಮೂತ್ ಇರತ್ತಲ್ವಾ. ಹಾಗಾಗಿ ಜಾಗನೂ ಕೂಡ ಸ್ಮೂತ್ ಆಗಿ ಇರ್ಬೇಕು. ನೋಡಿ, ನಾನು ಕಷ್ಟಪಟ್ಟು ಜಾಗ ಮಾಡ್ತಾ ಇದ್ದೇನೆ. ಇದು ಒಂದು ದಿನ ತಗೊಳ್ತು ನನಗೆ. ಒಂದು ದಿನ ಮಾಡಿದೆ, 1 hour ಆಯ್ತು. ಹಾಗೆ ನಾನು ಅದು ಮಾರನೇ ದಿನ ಮತ್ತೊಂದು ಮಾಡಿದ್ದೆ. ಓಕೆನಾ? ಅದಕ್ಕೆ ಎಲ್ಲವನ್ನು ಸೇರಿ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು. ಕಷ್ಟಪಟ್ಟು ಮಣ್ಣು ತೆಗೆದು ಜಾಗ ಮಾಡ್ಕೊಂಡೆ. ಸ್ವಲ್ಪ ಸ್ಮೂತ್ ಆಗಿರೋ ಜಾಗವನ್ನ ಮಾಡ್ಕೊಂಡೆ, ಅಂದ್ರೆ ಗಿಡ ನೆಡ್ಲಿಕ್ಕೆ ಅನುಕೂಲ ಆಗತ್ತಲ್ವಾ. ಆಯ್ತು ನೋಡಿ, ಈಗ ಈ ರೀತಿ ಮಾಡ್ಕೋಬೇಕು. ಹಾಗೆ ನಾವು ನೀರು ಹಾಕಿದಾಗ ಅದು ಕೆಳಗಡೆ ಇಳಿದು ಹೋಗೋದು, ಹರಿದು ಹೋಗೋದು ಹಾಗೆಲ್ಲ ಆಗ್ಬಾರ್ದು. ಎತ್ತರ ಆಗಿ ಇರಬಾರ್ದು, ನೀರು ಅಲ್ಲಲ್ಲೇ ಇರ್ಬೇಕು ನೀರು ಹಾಕಿದಾಗ. ನಿಮ್ಮಲ್ಲಿ ಗದ್ದೆ ಭತ್ತ ಎಲ್ಲ ಬೆಳಿತೀವಿ ನೋಡಿ, ಅಂತ ಜಾಗ ಆದ್ರಂತೂ ತುಂಬಾನೇ ಬೆಸ್ಟ್. ಯಾಕಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ರೇತಿನೂ ಕೂಡ ಸ್ವಲ್ಪ ಮಿಕ್ಸ್ ಇರೋ ಜಾಗ, ಅಂದ್ರೆ ರೇತಿ ಎಲ್ಲ ಇರುತ್ತೆ ನೋಡಿ ಆ ಕಡೆ, ಅಂತ ಜಾಗ ಆದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಆಯ್ತಾ? ನೋಡಿ, ರೆಡಿ ಆಯ್ತು. ಈಗ ತೋರಿಸ್ತೀನಿ. ಇದಕ್ಕೆ ಏನ್ ಹಾಕ್ಬೇಕು ಗೊತ್ತಾ, ನಾನು ನಮ್ಮನೇಲೇ ಮಾಡದ್ದು ಮಣ್ಣಿದೆ. ಅಂದ್ರೆ
ಎಲ್ಲವನ್ನು ಹಾಕಿ ಮಾಡದ್ದ ಮಣ್ಣು. ಇದು ಪ್ರತಿಯೊಂದು ಗಿಡಕ್ಕೂ ಬರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ, ಓಕೆನಾ, ಯಾವ ರೀತಿ ಮಣ್ಣು ಮಾಡಬೇಕು ಅನ್ನೋದು. ನಾನು ಸ್ವಲ್ಪ ಮಾಡಿ ಇಟ್ಕೊಂಡಿದ್ನಲ್ವಾ, ಅದನ್ನೇ ಹಾಕ್ತಾ ಇದ್ದೇನೆ ಈಗ. ಅದನ್ನು ಹಾಕಿದಾಗ ಅದರಲ್ಲಿ ತುಂಬಾನೇ ಪೌಷ್ಟಿಕಾಂಶ ಇದೆ. ಗಿಡ ನೆಡಲಿಕ್ಕೆ, ಗಿಡ ಬೆಳಿಲಿಕ್ಕೂ ತುಂಬಾನೇ ಚೆನ್ನಾಗಿ ಆಗತ್ತೆ. ಹಾಗೆ ನಿಮ್ಮಲ್ಲಿ ಏನಾದ್ರೂ ಸಗಣಿ ಪುಡಿ, ಗೊಬ್ಬರದ ಪುಡಿ, ಅಂದ್ರೆ ನಾವು ತರಕಾರಿ ಎಲ್ಲ ಇಟ್ಕೊಂಡು ಗೊಬ್ಬರ ಮಾಡ್ತೇವಲ್ಲ, ಅದೆಲ್ಲ ಪುಡಿ ಮಾಡಿ ಹಾಕಿದ್ರು ಇನ್ನೂ ಚೆನ್ನಾಗಿರತ್ತೆ. ಹಾಗೆ ಇದು ನಾನು ಇದನ್ನ ಹಾಕಿ ಸ್ವಲ್ಪ ನೀರ್ ಹಾಕಿ 1 ದಿನ ಬಿಟ್ಟಿದ್ದೆ, ಗೊತ್ತಾ. ಯಾಕಂದ್ರೆ ಅದು ಎಲ್ಲ ಮಿಕ್ಸ್ ಆಗ್ಬೇಕು, ಆ ಮಣ್ಣು ಮತ್ತು ಈ ನಾನು ರೆಡಿ ಮಾಡಿದ್ನಲ್ವ ಸ್ವಲ್ಪ ಮಣ್ಣನ್ನ, ಮತ್ತು ಅದರ ಜೊತೆಗೆ ತುಂಬಾನೇ ಇದೆ, ನಾನು ಹೇಳ್ತೇನೆ ಅದು ಮಣ್ಣನ್ನೇ ಯಾವ ರೀತಿ ರೆಡಿ ಮಾಡೋದು ಹೇಳ್ತೇನೆ. ಆ ಮಣ್ಣು ಹಾಕಿದ್ನಲ್ವ, ಅದ್ರ ಮೇಲ್ಗಡೆ ಸ್ವಲ್ಪ ಸಗಣಿನೂ ಸ್ವಲ್ಪ ಇತ್ತು, ಒಣ ಸಗಣಿ ಪುಡಿ, ಅದನ್ನ ಹಾಕಿ ತುಂಬಾನೇ ನೀರ್ ಹಾಕದೆ, ಅಂದ್ರೆ ಅದು ಎರಡು ಮಿಕ್ಸ್ ಆಗಿ ಗಿಡ ಬೆಳಿಲಿಕ್ಕೆ ಅನುಕೂಲ ಆಗತ್ತೆ. ಈ ರೀತಿ 1 ದಿನ ನೀವು ಬಿಡ್ಬೇಕಾಗತ್ತೆ. ಈ ರೀತಿ ನೀರ್ ಹಾಕಿ ಬಿಡ್ಬೇಕು. ಇದು ನಾನು ಫಸ್ಟ್ ಡೇನೆ ಮಾಡುದು, 1 ದಿನದಲ್ಲಿ ಎಷ್ಟು ಮಾಡಿದೆ ಗೊತ್ತಾ. ಹಾಗೆ ಮಾರನೇ ದಿನ ನಾನು ಬೆಳಿಗ್ಗೆ ಮತ್ತೆ ನೀರು ಹಾಕಿದ್ದೆ. ಇದಕ್ಕೆ ಸಾಯಂಕಾಲ ನೆಡ್ಬೇಕಾಗತ್ತೆ. ಹರಿವೆ ಗಿಡ ಮತ್ತು ಬಸ್ಲೆ ಗಿಡ, ಯಾವುದೇ ಒಂದು ಗಿಡ ಆದ್ರೂ ಕೂಡ ನೀವು ಸಾಯಂಕಾಲ ಅಂದ್ರೆ 5 ಗಂಟೆ ನಂತರ ಬಿಸಿಲೆಲ್ಲ ಹೋಗಿರ್ಬೇಕು ಅಂತ ಟೈಮಲ್ಲಿ ನೆಡಬೇಕು. ಈಗ ನೋಡಿ, ಇದು ನಾನು ಅಗೆ ಹಾಕದು ಗಿಡ, ಇದು ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ. ನೋಡಿ, ಈಗ 5 ಗಂಟೆ ಆಗಿದೆ, ನಾನು ಪಟ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಬೇಗ ರಾತ್ರಿ ಆಗತ್ತಲ್ವಾ, 6:30ಗೆ ರಾತ್ರಿ ಆಗ್ಬಿಡತ್ತೆ. ನನ್ನ ಮಗನ ಹತ್ರ ವಿಡಿಯೋ ಮಾಡು ಮಗ ಅಂತ ಹೇಳಿ ನಾನು ಇದೆಲ್ಲ ತೆಗಿತಾ ಇದ್ದೇನೆ. ನೋಡಿ ಎಷ್ಟು ಚಿಕ್ಕದಿದೆ ಅಲ್ವಾ, ಬೇಗ ಬರುತ್ತೆ. ಅಂದ್ರೆ ಬೇರು ಕಟ್ಟಾಗಲ್ಲ, ಒಂದು ಗಿಡನೂ ಹಾಳಾಗಲ್ಲ. ಈ ರೀತಿ ಇಷ್ಟು ಚಿಕ್ಕದಾಗಿ ಇದ್ದಾಗ ನೆಟ್ಟಿದ್ರೆ ಹಾಳಾಗಲ್ಲ. ನೀವು ಸ್ವಲ್ಪ 4 ದಿನ ಹೋಯ್ತು, 1 ವಾರ ಹೋಯ್ತು ಅಂದ್ರೆ ಗಟ್ಟಿ ಆಗ್ಬಿಡತ್ತೆ, ಬೇರು ಕಟ್ಟಾಗತ್ತೆ. ಓಕೆನಾ, ಆಯ್ತು. ನೋಡಿ ಎಷ್ಟು ಗಿಡ ತೆಕ್ಕೊಂಡೆ. ಇನ್ನು ಬೇಕು ಅಂದ್ರೆ ಎಲ್ಲ ಇರತ್ತಲ್ವಾ, ನಾನು ತೆಗೆದು ಮತ್ತೆ ನೆಡ್ತೇನೆ. ಓಕೆನಾ, ಈ ರೀತಿ ತೆಗ್ದು ಇಟ್ಕೋಬೇಕು. ಹಾಗೆ ನೀರ್ ಹಾಕಿ ತೊಳೆಯುವುದು ಆ ರೀತಿ ಎಲ್ಲ ಮಾಡಬಾರ್ದು. ಹಾಗೆ ತೆಗ್ದು ಇಟ್ಕೊಂಡು ಚಂದ ಮಾಡಿ ನೀಟಾಗಿ ನೆಡ್ಬೇಕಾಗತ್ತೆ. ನೋಡಿ, ಈಗ ಇಲ್ಲಿ ಜಾಗ ರೆಡಿ ಇದೆ ಅಲ್ವಾ, ಮಣ್ಣು ಮತ್ತೆ ನಾನು ರೆಡಿ ಮಾಡಿದ ಮಣ್ಣು, ಸಗಣಿ ಪುಡಿ ಇವೆಲ್ಲ ಹಾಕಿದ್ನಲ್ವಾ, ಅದಷ್ಟು ಮಿಕ್ಸ್ ಆಗಿದೆ. ಈಗ ನೀರ್ ಹಾಕಿದಾಗ ಮಿಕ್ಸ್ ಆಗತ್ತಲ್ವಾ, ಒಂದು ಕೋಲಿಂದ ಈ ರೀತಿ ಮಾಡ್ಕೊಂಡು ನೀಟಾಗಿ ನೆಡ್ಬೇಕು. ಅಂದ್ರೆ ಲೈನ್ ತಪ್ಪಬಾರ್ದು, ಓಕೆನಾ, ಒಂದು ಲೈನು ತಪ್ಪಬಾರ್ದು. ಆ ರೀತಿಯಲ್ಲಿ ನೆಡ್ಬೇಕು. ತುಂಬಾನೇ ಚಂದ ಕಾಣುತ್ತೆ ಮತ್ತು ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆ ತುಂಬಾ ದೂರ ನೆಡಬೇಕು ಅಂತೇನಿಲ್ಲ. ಒಂದು 4 ಅಥವಾ 5 ಇಂಚಿಗೆ ಡಿಫ್ರೆನ್ಸ್, ಅಗಲದಲ್ಲಿ ಮತ್ತು ಉದ್ದದಲ್ಲಿ 4 ಅಥವಾ 5 ಇಂಚಿಗೆ ಡಿಫ್ರೆನ್ಸ್ ಇಟ್ಟು ನೆಡಬೇಕು. ಆಗ ಅದು ತಾನಾಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ಗಿಡದ ಒಳಗಡೆ ತುಂಬಾನೇ ಸ್ಮೂತ್ ಆದ ಮಣ್ಣು ಇರತ್ತಲ್ವಾ, ನೀಟಾಗಿ ಬೆಳೆಯುತ್ತೆ. ಓಕೆನಾ, ನಿಮ್ಮಲ್ಲಿ ಏನಾದ್ರೂ ಈ ರೇತಿ ಸ್ವಲ್ಪ ಮನೆಯಲ್ಲಿ ತಂದದ್ದು ರೇತಿ ಇದ್ರೆ ರೇತಿ ಮಿಕ್ಸ್ ಮಾಡಿದ್ರು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ನಾನು ಸ್ವಲ್ಪ ಏನ್ ಮಾಡಿದೆ ಗೊತ್ತದು, ಮಣ್ಣು ಹಾಕಿದ್ನಲ್ವಾ, ಅದಕ್ಕೆ ನಾನು ಸ್ವಲ್ಪ ರೇತಿ ಹಾಕಿದೆ. ಅದು ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆನಾ, ಸ್ವಲ್ಪ ರೇತಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ನೆಡ್ತಾ ಇದ್ದೇನಲ್ವ, ಈಗ 4 ರಿಂದ 5 ಇಂಚಿಗೆ ನೆಡ್ತಾ ಇದೆ. ಚಿಕ್ಕದಿದೆ ಇದು, ಅಂದ್ರೆ ನಿಮ್ಗೆ ವಿಡಿಯೋದಲ್ಲಿ ಸ್ವಲ್ಪ ಇನ್ನೂ ಚಿಕ್ಕದ ಹಾಗೆ ಕಾಣುತ್ತೆ. ಅಂದ್ರೆ ಸಾಧಾರಣ ಇದೆ, ತುಂಬಾ ದೊಡ್ಡ ಅಲ್ಲ. ನೋಡಿ, ಇದು ಎಲ್ಲ ಆಯ್ತು. ನಾನು ಚಂದ ಮಾಡಿ ಕೂತ್ಕೊಂಡು ನೆಡ್ತಾ ಇದ್ದೇನೆ ಲೈನ್ ಪ್ರಕಾರ. ಸಂಜೆ ಆಗ್ತಾ ಬಂತು, 6 ಗಂಟೆ 6:30 ಆಯ್ತು. ನೆಡ್ತಾ ಇದ್ದೇನೆ. ಓಕೆನಾ, ತುಂಬಾ ಇಷ್ಟ ಇಂಥ ಕೆಲಸ ಎಲ್ಲ ಮಾಡ್ಲಿಕ್ಕೆ. ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಏನೋ ಒಂದ್ ರೀತಿ ನಾವು ಒಂದು 10 ರೂಪಾಯಿ ಕೊಟ್ರೆ ತುಂಬಾ ಸೊಪ್ಪು ಸಿಗತ್ತೆ ನಮ್ಗೆ. ಅದು ದೊಡ್ಡದಲ್ಲ ಅಲ್ವಾ. ನಾವ್ ಈ ರೀತಿ ಮಾಡಿದಾಗ ಏನೋ ಒಂದ್ ರೀತಿ ಖುಷಿ ಇರುತ್ತೆ. ಹಾಗಾಗಿ ಮಾಡೋದು ಇದು. ನೋಡಿ, ನೆಡ್ತಾ ಇದ್ದೇನಲ್ವಾ. ಹೀಗೆ ಸಾಯಂಕಾಲ ಟೈಮ್ ಇದ್ದಾಗ ಮಾಡ್ಕೋಬಹುದು. ಜಾಗ ಇರತ್ತಲ್ವ ನಮ್ಮ ಮನೇಲಿ. ನಿಮ್ಮಲ್ಲಿ ಜಾಗ ಇಲ್ಲ ಅಂದ್ರೆ ನೀವು ಪಾಟಲ್ ಕೂಡ, ಅಂದ್ರೆ ಅಗ್ಗಲ್ ಪಾಟ್ ಸಿಗತ್ತೆ ನೋಡಿ, ಅಂತದ್ರಲ್ಲೂ ಕೂಡ ನೀವು ನೆಟ್ಕೋಬಹುದು. ಓಕೆನಾ, ಒಂದ್ ರೀತಿ ಈ ರೀತಿ ಮಾಡಿದಾಗ ಏನಾಗತ್ತೆ ಗೊತ್ತಾ, ನಾವೇ ಮಾಡಿದ್ದೇವೆ ಅನ್ನೋದು ಒಂದು ಖುಷಿ ಇರುತ್ತೆ. ಓಕೆ, ದುಡ್ಡು ಕೊಟ್ರೆ ಎಲ್ಲನೂ ಸಿಗತ್ತಲ್ವಾ, ತಂದೆ ತಿನ್ಬಹುದು. ಹಾಗೇನಲ್ಲ, ನಾವು ಬೆಳೆದಾಗ ಇನ್ನೂ ಖುಷಿ ಇರುತ್ತೆ. ನೋಡಿ, ಇಷ್ಟಿದೆ, ಇನ್ನೂ ಇದೆ ಗಿಡ. ಓಕೆನಾ, ಇದು ಸ್ವಲ್ಪ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಜಾಗದ ತನಕ ಬಂತು. ಅಂದ್ರೆ ರಾತ್ರಿ ಆಗ್ಬಿಡ್ತಲ್ವಾ, ನಾಳೆ ದಿನ ಈ ಕಡೆ ನೆಟ್ಟಾಕ್ಬೇಕು. ಇನ್ನು ಉಳಿದದ್ದನ್ನ ಆ ಸೈಡ್ ಸ್ವಲ್ಪ ಜಾಗ ಮಾಡಿ ನೆಡ್ಬೇಕು. ನಾನು ಹಾಳು ಮಾಡಲ್ಲ ಅಲ್ಲಿ ಅದನ್ನ, ಇನ್ನು ಸ್ವಲ್ಪ ಜಾಗ ಮಾಡ್ಕೊಂಡು ನೆಡ್ತೇನೆ. ನೋಡಿ, ಸಂಜೆ ಆಯ್ತಾ ಬಂತಲ್ವಾ.
ಎಷ್ಟಾಯ್ತದ ಅಷ್ಟು ನೆಟ್ಕೊಂಡೆ, ನಾಳೆ ಸಾಯಂಕಾಲ ಇನ್ನು ಉಳಿದದ್ದನ್ನ ನೆಟ್ಕೋತೀನಿ. ಈ ರೀತಿ ನಾವು ಸಂಜೆ ಮುಂದೆ ನೆಡ್ಬೇಕು, ಓಕೆನಾ. ಹಾಗೆ ನೋಡಿ ಬೆಳಿಗ್ಗೆ ಯಾವ ರೀತಿ ಆಗಿದೆ ಅನ್ಕೊಂಡು ನಾನು ಸಂಜೆ ನೆಟ್ಟು ಹೋದಾಗ ಸ್ವಲ್ಪ ನೀರು ಹಾಕಿ ಹೋಗಿದ್ನಲ್ವ, ಇದು ಬೆಳಿಗ್ಗೆ ನೋಡಿ. ಇದು ಏನು ಗೊತ್ತಾ, ನಾವು ಬೆಳಿಗ್ಗೆ ನೆಡ್ತೀವಲ್ವಾ, ನೆಟ್ಟಾಗ ಒಂದು ಬೆಳಿಗ್ಗೆ ನಾವು ಬಂದಿರ್ತೀವಲ್ಲ, ನೀರ್ ಹಾಕ್ಬೇಕು. ನೀರ್ ಹಾಕಿ 10 ಗಂಟೆಗೆ ಅದನ್ನ ಮುಚ್ಚಬೇಕು, ಯಾಕಂದ್ರೆ ತುಂಬಾ ಬಿಸಿಲು ಅದಕ್ಕೆ ತಾಗಬಾರ್ದು. ಇದು 4 ರಿಂದ 5 ದಿನ ತನಕ ಅದಕ್ಕೆ ಬಿಸಿಲು ತುಂಬಾ ತಾಗಬಾರ್ದು. 10 ಗಂಟೆಯಿಂದ 5 ಗಂಟೆ ಬಿಸಿಲು ತಾಗಬಾರ್ದು, ಯಾಕಂದ್ರೆ ಮಾತ್ರ ನೆಟ್ಟಿರ್ತೀವಿ ಅಲ್ವಾ, ಅದ್ರ ಬೇರಿಗೆ ನೋವಾಗತ್ತೆ, ಪೆಟ್ಟಾಗತ್ತೆ, ಬೆಳಿಲಿಕ್ಕೆ ತೊಂದರೆ ಆಗತ್ತೆ. ಹಾಗಾಗಿ 4 ರಿಂದ 5 ದಿನ ಸ್ವಲ್ಪ ಏನಾದ್ರೂ ಒಂದು ಮುಚ್ಚಿ ಇಡಬೇಕು, ಬಿಸಿಲು ತುಂಬಾ ತಾಗಬಾರ್ದು. 10 ಗಂಟೆಯಿಂದ 5 ಗಂಟೆ ತನಕ, ನಂತರ ತೆಗೆದು ಮತ್ತೆ ನೀರು ಹಾಕ್ಬೇಕು. ಹೀಗ್ ಮಾಡ್ತಾ ಬರ್ಬೇಕು. ನೋಡಿ ಈ ಸಸಿನೇ ನೋಡಿ ಎಷ್ಟು ಚಂದ ಉಂಟಲ್ವಾ. ನೋಡಿ ಇದೇ ರೀತಿ ನಾವು ಬೆಳೆಸ್ಕೊಂಡ್ರೆ ನಮಗೆ ಎಷ್ಟು ಬೇಕು ಅಷ್ಟು ನಾವು ಬೆಳೆಸ್ಕೋಬಹುದು. ನೋಡಿದ್ರಲ್ವಾ, ಈ ರೀತಿ ನಾವು ಬೆಳೆಸ್ಕೋಬಹುದು. ತುಂಬಾನೇ ಈಸಿ ಇದೆ ಅಲ್ವಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕಂದ್ರೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗಿದ್ರೆ ಇನ್ನೂ ಹೆಚ್ಚಿನ ವಿಡಿಯೋವನ್ನು ನಾನು ಹಾಕ್ಬೋದು, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.